ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪ್ರೀತಿಯ ಮಕ್ಕಳೇ, ಹೇಗಿದ್ದೀರಾ ಎಲ್ಲರೂ? ಮಕ್ಕಳೇ, 5ನೇ ತರಗತಿ ಗಣಿತ ವಿಷಯದ 2ನೇ ಭಾಗದ ಅಧ್ಯಾಯ 5 ಹಣ ಪಾಠಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮಕ್ಕಳೇ, ಇದು ನಿಮ್ಮ 2ನೇ ಸೆಮಿಸ್ಟರ್ನ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ 51ರಿಂದ 65ರವರೆಗೂ ಇದೆ ಮಕ್ಕಳೇ. ಮಕ್ಕಳೇ, ನಮ್ಮ ಪುಟ್ಟಿಗೆ ಪೆನ್ಸಿಲ್ ಬೇಕಾಗಿತ್ತು. ಅವಳು ಅಂಗಡಿಗೆ ಹೋದ್ಲು ಪೆನ್ಸಿಲ್ ತರೋಕ್ಕೆ. ಬರೀ ಪೆನ್ಸಿಲ್ ಮಾತ್ರ ತಗೊಂಡ್ಲಾ? ಇಲ್ಲ, ಅದರೊಟ್ಟಿಗೆ ಒಂದು ಚಾಕ್ಲೇಟ್ ಸಹ ತಗೊಂಡ್ಲು, ಹಾಗೆ ಒಂದು ಬಲೂನ್ ಸಹ ತಗೊಂಡ್ಲು. ಮಕ್ಕಳೇ, ಪೆನ್ಸಿಲ್ನ ಬೆಲೆ ₹2.25 ಇತ್ತು. ಹಾಗೆ ಚಾಕ್ಲೇಟ್ನ ಬೆಲೆ 50 ಪೈಸೆಗಳು. ಹಾಗೆ ಬಲೂನ್ನ ಬೆಲೆ ₹3.50. ಮಕ್ಕಳೇ, ಈಗ ಪುಟ್ಟಿ ಅಂಗಡಿಯವನಿಗೆ ಕೊಡಬೇಕಾಗಿರ್ತಕ್ಕಂಥ ಒಟ್ಟು ಹಣ ಎಷ್ಟು? ಹೌದಲ್ವಾ? ಪುಟ್ಟಿ ಲೆಕ್ಕ ಹಾಕಬೇಕಾಗತ್ತೆ. ನಿಮಗೂ ಸಹ ಇದೇ ರೀತಿ ಅಂಗಡಿಗೆ ಹೋಗಿ ಯಾವುದಾದ್ರೂ ವಸ್ತು ಖರೀದಿ ಮಾಡಿರ್ತೀರಾ, ಆ ಬೆಲೆಗಳನ್ನೆಲ್ಲ ಸೇರಿಸ್ಬೇಕಾಗಿರ್ತಕ್ಕಂಥ ಸಂದರ್ಭ ಬಂದಿರುತ್ತೆ. ಹಾಗಾದರೆ ಈ ರೂಪಾಯಿಗಳು ಮತ್ತು ಪೈಸೆಗಳು ಇವುಗಳನ್ನೆಲ್ಲ ಹೇಗೆ ನಾವು ಒಟ್ಟು ಮಾಡೋದು, ಅಂದರೆ ಕೂಡಿಸೋದು ಹೇಗೆ? ನಿಮಗೂ ಸಹ ಇದೇ ಅನುಮಾನ ಕಾಡ್ತಾ ಇದೆ ಅಲ್ವಾ? ಹಾಗಾದರೆ ಮಕ್ಕಳೇ, ಈ ಒಟ್ಟಾರೆ ಈ ಅಧ್ಯಾಯದಲ್ಲಿ ನಾವು ಏನೇನು ಕಲಿಯಕ್ಕೆ ಹೊರಟಿದ್ದೀವಿ ಒಂದ್ಸರಿ ನೋಡ್ಬಿಡೋಣವಾ? ರೂಪಾಯಿಗಳು ಮತ್ತು ಪೈಸೆಗಳನ್ನು ದಶಮಾಂಶ ಭಿನ್ನರಾಶಿ ರೂಪದಲ್ಲಿ ಬರೆಯೋದನ್ನು ಕಲ್ತ್ಕೋತೀರಾ ಮಕ್ಕಳೇ. ದಶಮಾಂಶ ಭಿನ್ನರಾಶಿಗಳ ಬಗ್ಗೆ ನೀವು ಕಳೆದ ಅಧ್ಯಾಯದಲ್ಲಿ ಕಲ್ತಿದ್ದೀರಾ ಅಲ್ವಾ? ಹಾಗೆ ಗಣಿತದ 4 ಮೂಲಕ್ರಿಯೆಗಳನ್ನು ಒಳಗೊಂಡಂತೆ ಹಣವನ್ನು ಆಧರಿಸಿದ ಸಮಸ್ಯೆಗಳನ್ನು ಬಿಡಿಸೋದನ್ನು ಸಹ ನೀವು ಕಲ್ತ್ಕೋತೀರಾ ಮಕ್ಕಳೇ. ಹಾಗೆ ಕೊಂಡ ವಸ್ತುಗಳಿಗೆ ನೀಡುವ ಹಣದ ರಶೀದಿ ಅಂದರೆ ಬಿಲ್, ಈ ಬಿಲ್ನ ಅವಶ್ಯಕತೆ ತಿಳ್ಕೊತೀರಾ. ಅಂದರೆ ಬಿಲ್ ಯಾಕೆ ತಗೋಬೇಕು ನಾವು ಅನ್ನೋದನ್ನು ನೀವು ಈ ಪಾಠದಲ್ಲಿ ತಿಳ್ಕೊತೀರಾ ಮಕ್ಕಳೇ. ಹಾಗೆ ಹಣದ ರಶೀದಿಯನ್ನು ಓದುವಿರಿ ಮತ್ತು ಅದರಲ್ಲಿನ ಮಾಹಿತಿಯನ್ನು ಪತ್ತೆ ಹಚ್ತೀರಾ. ಹಾಗಾದರೆ ರಶೀದಿಯಲ್ಲಿ ಏನೇನೋ ಅಂಶಗಳು ಇರ್ತವೆ, ಅದನ್ನು ಓದಿ ತಿಳ್ಕೊತೀರಾ, ಆ ಅಂಶಗಳನ್ನು ಗುರುತಿಸ್ಕೋತೀರಾ ಮಕ್ಕಳೇ. ಹಾಗೆಯೇ ಹಣದ ರಶೀದಿ ಅಂದರೆ ಬಿಲ್ಲನ್ನು ಸಹ ನೀವು ತಯಾರಿಸೋದಕ್ಕೆ ಕಲ್ತ್ಕೋತೀರಾ ಮಕ್ಕಳೇ. ಹೌದಲ್ವಾ? ತುಂಬ ಕುತೂಹಲವಾಗಿದೆಯಲ್ವಾ? ಹಾಗಾದರೆ ಮಕ್ಕಳೇ, ಯಾಕೆ ತಡ? ನೀವು ಪುಸ್ತಕ ಪೆನ್ನು ಎಲ್ಲ ಇಟ್ಕೊಂಡು ರೆಡಿಯಾಗಿ ಕೂತ್ಕೊಂಡಿದ್ದೀರಾ ಅಂತ ಭಾವಿಸಿದ್ದೀನಿ ಮಕ್ಕಳೇ. ಮಕ್ಕಳೇ, ಹಣ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ಈ ಥರ ನಾಣ್ಯಗಳು ಮತ್ತು ನೋಟುಗಳು. ಈ ಹಣವನ್ನು ಇಟ್ಕೊಂಡು ನಾವು ನಮ್ಮ ವ್ಯವಹಾರಗಳನ್ನು ಮಾಡ್ಕೋತೀವಿ. ಏನೇನು ವ್ಯವಹಾರ ಮಾಡ್ಕೋತೀವಿ ಅಂದರೆ, ಯಾವುದಾದ್ರೂ ವಸ್ತುಗಳನ್ನು ಕೊಂಡ್ಕೋತೀವಿ, ನಮಗೆ ಉಪಯೋಗ ಆಗೋಂಥ ವಸ್ತುಗಳನ್ನು ಕೊಂಡ್ಕೋತೀವಿ ಅಲ್ವಾ ಮಕ್ಕಳೇ? ಹಾಗಾದರೆ ಹಣ ಅಂದರೆ ಏನು ಮಕ್ಕಳೇ? ವಸ್ತುಗಳನ್ನು ಖರೀದಿಸಲು ಇರ್ತಕ್ಕಂಥ ಸಾಧನವನ್ನು ಹಣ ಅಂತ ಕರಿತೀವಿ. ನೀವಿಲ್ಲಿ ಗಮನಿಸ್ಬೋದು ಮಕ್ಕಳೇ, ಬೇರೆ 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 ಮುಖಬೆಲೆಯ ನಾಣ್ಯಗಳೂ ಇವೆ, ನೋಟುಗಳು ಸಹ ಇವೆ ಮಕ್ಕಳೇ. ನಾವು ಹಣದ ವ್ಯವಹಾರ ಮಾಡಬೇಕಾದ್ರೆ ಎಷ್ಟು ಬೆಲೆಗೆ ನಾವು ಯಾವ ನೋಟು ಕೊಡಬೇಕು, ತಿರ್ಗಾ ನಮಗೆ ಎಷ್ಟು ಹಣ ವಾಪಸ್ ಬರಬೇಕು, ಇದ್ರ ಬಗ್ಗೆ ಎಲ್ಲ ನಾವು ಗಮನ ಹರಿಸ್ಬೇಕು ಮಕ್ಕಳೇ. ಇದೇ ರೀತಿ ನೀವು ಇಲ್ಲೊಂದು ನಾಣ್ಯವನ್ನು ನೋಡ್ತಾ ಇದ್ದೀರಾ ಮಕ್ಕಳೇ. ಸ್ವಲ್ಪ ಗಮನಿಸಿ, ಈ ನಾಣ್ಯ ನಾವು ಬಳಸ್ತಾ ಇದ್ದೀವ ಈಗ? ಇಲ್ಲ, ಇದು ಚಲಾವಣೆಯಲ್ಲಿ ಇಲ್ಲ. ಈಗ ಏನು ಬರೆದಿದ್ದಾರೆ ಇದ್ರ ಮೇಲೆ?
ಏಕ್ ಪೈಸಾ ಅಂದರೆ 1 ಪೈಸೆಯ ನಾಣ್ಯ ಇದು. 1 ಪೈಸೆ ಅಂದರೆ ಎಷ್ಟದು, ಎಷ್ಟು ಬೆಲೆ ಹೊಂದಿದೆ ಅದು ಅಲ್ವಾ? ನೋಡಿ, ಇಲ್ಲಿ ಇನ್ನೊಂದು ನಾಣ್ಯ ನೋಡ್ತಾ ಇದ್ದೀರಾ, 1 ರೂಪಾಯಿ. ಹಾಗಾದರೆ ಈ 1 ಪೈಸಾ ದೊಡ್ಡದೋ 1 ರೂಪಾಯಿ ದೊಡ್ಡದೋ? ನಿಮಗೆ ಈಗಾಗಲೇ ಗೊತ್ತಿದೆ, 1 ರೂಪಾಯಿ 1 ಪೈಸಕ್ಕಿಂತ ದೊಡ್ಡದು ಅಂತ ಗೊತ್ತಿದೆ. ಹಾಗಾದರೆ ಇದು 1 ರೂಪಾಯಿಗಿಂತಲೂ ಎಷ್ಟು ಪಟ್ಟು ಚಿಕ್ಕದು ಅಲ್ವಾ? ನೋಡಿ ಮಕ್ಕಳ, ಇಂಥ 100 ಪೈಸೆಗಳು ಆದರೆ 1 ರೂಪಾಯಿಗೆ ಸಮ ಆಗತ್ತೆ ಮಕ್ಕಳೇ. ಹಾಗಾದರೆ 100 ಪೈಸೆಗಳು 1 ರೂಪಾಯಿಗೆ ಸಮ. ನೀವು ಈ ನಾಣ್ಯದ ಮೇಲೆ ಬರೆದಿರೋದನ್ನು ನೋಡ್ತಿರಬಹುದು. ಏನಂತ? ರೂಪಾಯಿ ಕಾ ಸವಾ ಭಾಗ ಅಂತ ಬರೆದಿದ್ದಾರೆ. ಅಂದರೆ 1 ರೂಪಾಯಿಯ 100ನೇ 1 ಭಾಗ ಅಂತ ಬರೆದಿದ್ದಾರೆ. ಹಾಗಾದರೆ ಈ 100 ಪೈಸೆಗಳನ್ನು 1 ರೂಪಾಯಿ ಅಂತ ಕರೆದ್ರೆ 1 ಪೈಸೆ ಎಷ್ಟಾಗತ್ತೆ? 100ನೇ 1 ರೂಪಾಯಿ ಆಗತ್ತೆ. ನೀವು ಹಿಂದಿನ ಅಧ್ಯಾಯದಲ್ಲಿ ಈಗಾಗಲೇ ದಶಮಾಂಶ ಭಿನ್ನರಾಶಿಗಳನ್ನು ಅಭ್ಯಾಸ ಮಾಡಿದ್ದೀರಾ ಮಕ್ಕಳೇ. ಈ 100ನೇ 1 ರೂಪಾಯಿಯನ್ನು ಹೇಗೆ ಬರಿಬಹುದು ನಾವು? ಜ್ಞಾಪಿಸ್ಕೊಳ್ಳಿ. ಹಾಂ, ಸರಿಯಾಗಿ ಹೇಳ್ತಾ ಇದ್ದೀರಾ. ಈ 1 ಪೈಸೆ ಅಂದರೆ 100ನೇ 1 ರೂಪಾಯಿಯನ್ನು ನಾವು 0.01 ರೂಪಾಯಿಗಳು ಅಂತ ಬರಿಬಹುದು ಮಕ್ಕಳೇ. ಇಲ್ಲಿ ಗಮನಿಸಿ, ರೂಪಾಯಿಯ ಚಿಹ್ನೆ ನೆನಪಿದೆ ಅಲ್ವಾ ನಿಮಗೆ? ಮಕ್ಕಳೇ, ಈ ಅಂಶಗಳನ್ನು ತಿಳ್ಕೊಂಡು ನಾವು ಹಣಕ್ಕೆ ಸಂಬಂಧಿಸಿದಂತೆ ಏನೇನೆಲ್ಲ ಲೆಕ್ಕಾಚಾರ ಮಾಡಬಹುದು ಅನ್ನೋದನ್ನು ಈಗ ತಿಳ್ಕೊಳ್ತಾ ಹೋಗೋಣ ಮಕ್ಕಳೇ. ಹಾಗಾದರೆ ಪುಟ್ಟಿ ನೀಡಬೇಕಾದಂಥ ಒಟ್ಟು ಹಣ ಎಷ್ಟು ಅನ್ನೋದನ್ನು ದಶಮಾಂಶ ಭಿನ್ನರಾಶಿಗಳ ರೂಪದಲ್ಲಿ ಬರೆದು ಒಟ್ಟುವನ್ನು ಅಂದರೆ ಸಂಕಲನವನ್ನು ಮಾಡಬೇಕಾಗತ್ತೆ. ನೋಡಿ, 2 ರೂಪಾಯಿ 25 ಪೈಸೆಗಳು, ಇದನ್ನು ರೂಪಾಯಿ 2 ಮತ್ತು ರೂಪಾಯಿ 0.25. ಯಾಕೆ ಹೇಳಿ? ಯಾಕೆ ಅಂದರೆ 1 ಪೈಸೆ ಅಂದರೆ 0.01 ರೂಪಾಯಿಗಳು. ಹಾಗಾದರೆ 25 ಪೈಸೆ ಅಂದರೆ 0.25 ರೂಪಾಯಿ ಅಲ್ವಾ ಮಕ್ಕಳೇ? ಇಲ್ಲಿ ಗಮನಿಸಿ, 2 ರೂಪಾಯಿ ಮತ್ತು 0.25 ರೂಪಾಯಿ ಸೇರಿಸಿದ್ರೆ ಎಷ್ಟು ಬರುತ್ತೆ ನಮಗೆ? 2.25 ರೂಪಾಯಿಗಳು ಆಗತ್ತೆ. ಹಾಗಾದರೆ ಅವಳ ಪೆನ್ಸಿಲ್ನ ಬೆಲೆ 2.25 ರೂಪಾಯಿಗಳು. ಅದೇ ರೀತಿ ಚಾಕ್ಲೇಟ್ನ ಬೆಲೆ 50 ಪೈಸೆಗಳು. ಈ 50 ಪೈಸೆಗಳನ್ನು ರೂಪಾಯಿಗಳಲ್ಲಿ ಬರೆದಾಗ ಅದು 0.50 ರೂಪಾಯಿ ಆಗತ್ತೆ. ಅದೇ ರೀತಿ ಬಲೂನ್ನ ಬೆಲೆ 3 ರೂಪಾಯಿ 50 ಪೈಸೆಗಳು. ಇದನ್ನು ರೂಪಾಯಿಗಳಲ್ಲಿ ಬರೆದಾಗ 3.50 ರೂಪಾಯಿಗಳು ಆಗತ್ತೆ. ಹಾಗಾದರೆ ಈ ಎಲ್ಲ ದಶಮಾಂಶ ಭಿನ್ನರಾಶಿಗಳನ್ನು ಅಂದರೆ ಹಣದ ರೂಪದಲ್ಲಿರ್ತಕ್ಕಂಥ ದಶಮಾಂಶ ಭಿನ್ನರಾಶಿಗಳನ್ನು ಈಗ ಸಂಕಲನ ಮಾಡಬೇಕು, ಅಂದರೆ ಸೇರಿಸಬೇಕು. ಹಾಗಾದರೆ ಪುಟ್ಟಿ ಒಟ್ಟು ಹಣ ಎಷ್ಟು ಕೊಡಬೇಕು, ಇದನ್ನು ಹೇಗೆ ಸಂಕಲನ ಮಾಡಬೇಕು ಅನ್ನೋದನ್ನು ನೋಡೋದಕ್ಕೆ ಒಂದು ಚಟುವಟಿಕೆ ನೋಡ್ಕೊಂಡು ಬರೋಣ ಮಕ್ಕಳೇ. 2 ರೂಪಾಯಿ 25 ಪೈಸೆಗಳು, 50 ಪೈಸೆಗಳು ಮತ್ತು 3 ರೂಪಾಯಿ 50 ಪೈಸೆಗಳು, ಇದನ್ನೆಲ್ಲ ನೀವು ನಾಣ್ಯಗಳನ್ನು ಬಳಸ್ಕೊಂಡು ಕೂಡಿಸಿ ಮೊತ್ತ ಹೇಳಿ ಅಂದರೆ ಸುಲಭವಾಗಿ ಹೇಳ್ತೀರಾ ಮಕ್ಕಳೇ. 2 ರೂಪಾಯಿ 25 ಪೈಸೆ, 50 ಪೈಸೆ, 3 ರೂಪಾಯಿ 50 ಪೈಸೆ ಇವನ್ನೆಲ್ಲ ಕೂಡಿಸ್ಬೇಕು ಇವಾಗ. 25 ಪೈಸೆ, 50 ಪೈಸೆ, 50 ಪೈಸೆ, 50 ಪೈಸೆಗಳು ಸೇರಿದ್ರೆ 1 ರೂಪಾಯಿ ಆಗುತ್ತೆ. 50 ಪೈಸೆ ಬದಲಾಗಿ ನಾವು 1 ರೂಪಾಯಿಯನ್ನು ತಗೋಬಹುದು. ಹಾಗಾದರೆ 4 1 1 1 1 4 ಪ್ಲಸ್ 2 ಅಂದರೆ 6 ರೂಪಾಯಿ 25 ಪೈಸೆ ನಮಗೆ ಉತ್ತರ ಸಿಗತ್ತೆ. ಮಕ್ಕಳೇ, ಅದೇ ಹಣವನ್ನು ಅಂದರೆ ಪೈಸೆಗಳು ಮತ್ತು ರೂಪಾಯಿಗಳನ್ನು ನಾವು ರೂಪಾಯಿಗೆ ಬದಲಾವಣೆ ಮಾಡ್ಕೊಂಡಿದ್ದೀವಿ. 2.25 ರೂಪಾಯಿಗಳು, 0.5 ರೂಪಾಯಿಗಳು, 3.50 ರೂಪಾಯಿಗಳು. ಈಗ ಈ ಬಿಂದುಗಳನ್ನು ಒಳಗೊಂಡಂಥ ಹಣವನ್ನು
ಹೇಗೆ ಕೂಡಿಸೋದು ಅನ್ನೋದನ್ನು ನೋಡೋಣ ಮಕ್ಕಳೇ. 2.25 ರೂಪಾಯಿಗಳು, ಹಾಗೆ 0.50 ರೂಪಾಯಿಗಳು, ಹಾಗೆ 3.50 ರೂಪಾಯಿಗಳು. ಈಗ ಇದನ್ನು ಕೂಡಿಸ್ತಾ ಬರೋಣ ಮಕ್ಕಳೇ. ಹೇಗೆ ಕೂಡಿಸೋದು? ಬಿಂದು ಆದಮೇಲೆ ಬಲಗಡೆಗೆ ಕೊನೆಯ ಸ್ಥಾನ ಶತಾಂಶ ಸ್ಥಾನ, ಶತಾಂಶ ಸ್ಥಾನದಲ್ಲಿ 500 ಕೂಡಿಸಿದ್ರೆ ನಮಗೆ 5 ಬರುತ್ತೆ. ದಶಾಂಶ ಸ್ಥಾನದಲ್ಲಿ 5 5 10, 10ಕ್ಕೆ 2 ಸೇರಿಸಿದ್ರೆ 12, 12ಕ್ಕೆ ದಶಾಂಶ ಸ್ಥಾನದಲ್ಲಿ 2 ಬರುತ್ತೆ. ಒಂದು ದಶಕವನ್ನು ನಾವು ಬಿಡಿ ಸ್ಥಾನಕ್ಕೆ ಕೊಟ್ಕೋಬೇಕಾಗತ್ತೆ. ಹಾಗಾದರೆ ಬಿಡಿ ಸ್ಥಾನದಲ್ಲಿ ಏನೇನು ಬರುತ್ತೆ ನಮಗೆ? 1 2 3, 3 0 3, 3ಕ್ಕೆ 3 ಸೇರಿಸಿದ್ರೆ 6. ಹಾಗಾದರೆ ನಮ್ಮ ಉತ್ತರ 6.25 ರೂಪಾಯಿಗಳು. ಮಕ್ಕಳೇ, ಚಟುವಟಿಕೆ ಮೂಲಕ ನೀವು ದಶಮಾಂಶ ಭಿನ್ನರಾಶಿಗಳ ಸಂಕಲನ ಹೇಗೆ ಮಾಡಬೇಕು ಅನ್ನೋದನ್ನು ಕಲ್ತ್ರಿ ಅಲ್ವಾ? ಹಾಗಾದರೆ ಪುಟ್ಟಿ ಕೊಡಬೇಕಾಗಿರ್ತಕ್ಕಂಥ ಒಟ್ಟು ಹಣ ಎಷ್ಟು? 6.25 ರೂಪಾಯಿಗಳು. ಮಕ್ಕಳೇ, ಮತ್ತೊಮ್ಮೆ ಓದೋದನ್ನು ಗಮನಿಸಿ. ಹೇಗೆ ಓದಬೇಕು ಇದನ್ನು? 6.25 ರೂಪಾಯಿಗಳು. ಬರೀ ನಾವು ಹಣವನ್ನು ಸಂಕಲನ ಮಾತ್ರ ಮಾಡ್ತೀವಾ? ಇಲ್ಲ, ಹಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕ್ರಿಯೆಗಳನ್ನು ಸಹ ಮಾಡ್ತೀವಿ. ಅದು ಹೆಂಗೆ ಗೊತ್ತಾಗತ್ತೆ ನಮಗೆ? ಈಗ ಹಣಕ್ಕೆ ಸಂಬಂಧಪಟ್ಟಂಥ ಕೆಲವು ಸಮಸ್ಯೆಗಳನ್ನು ನೋಡ್ತಾ ಹೋಗೋಣ. ಅದನ್ನು ಹೇಗೆ ಪರಿಹಾರ ಪಡಿಬೇಕು ಅನ್ನೋದನ್ನು ಸಹ ಈಗ ನೋಡೋಣ ಮಕ್ಕಳೇ. ಒಂದು ಉದಾಹರಣೆ ತಗೊಳ್ಳಿ. ವರುಣನು ಸಿಹಿ ತಿಂಡಿ ಕೊಂಡ್ಕೊಂಡ. ಆ ಸಿಹಿ ತಿಂಡಿಯ ಬೆಲೆ ಎಷ್ಟಿದೆ? 475.5 ರೂಪಾಯಿಗಳು. ಅದಕ್ಕಾಗಿ ಅವನೇನು ಮಾಡ್ತಾನೆ? ಅಂಗಡಿಯವನಿಗೆ 500 ರೂಪಾಯಿ ನೋಟನ್ನು ಕೊಡ್ತಾನೆ. ಹಾಗಾದರೆ ಅಂಗಡಿಯವನಿಂದ ವರುಣನಿಗೆ ಬರಬೇಕಾದ ಬಾಕಿ ಹಣ ಎಷ್ಟು? ಮಕ್ಕಳೇ, ಅಂಗಡಿಯವನು ಏನು ಮಾಡ್ತಾನೆ? ಆ ಸಿಹಿ ತಿಂಡಿಗೆ ಏನು ಬೆಲೆ ಇದೆಯೋ ಅಷ್ಟು ಬೆಲೆಯನ್ನು ತನ್ನಲ್ಲಿ ಉಳಿಸ್ಕೊತಾನೆ, ಬಾಕಿ ಹಣವನ್ನು ಕೊಡ್ತಾನೆ. ಹಾಗಾದರೆ ಇಲ್ಲಿ ಯಾವ ಮೂಲ ಕ್ರಿಯೆ ಮಾಡಬೇಕು? ಹಾಂ, ಸರಿಯಾಗಿ ಗುರುತಿಸ್ತಾ ಇದ್ದೀರಾ. ಇಲ್ಲಿ ವ್ಯವಕಲನವನ್ನು ಮಾಡ್ಕೋಬೇಕು. ಹಾಗಾದರೆ ಹೇಗೆ ಬರ್ಕೊಳ್ಳೋದು ನೋಡೋಣವಾ? ವರುಣನು ನೀಡಿದ ಹಣ ಎಷ್ಟು? 500 ರೂಪಾಯಿಗಳು. ಸಿಹಿ ತಿಂಡಿಯ ಬೆಲೆ ಎಷ್ಟು? 475.5 ರೂಪಾಯಿಗಳು. ಹಾಗಾದರೆ ವರುಣನಿಗೆ ಬರಬೇಕಾದಂಥ ಬಾಕಿ ಹಣ ಎಷ್ಟು? ಇದನ್ನು ಈಗ ಹೇಗೆ ಮಾಡೋದು ಅಂತ ನೋಡೋಣ ಮಕ್ಕಳೇ. ಇಲ್ಲಿ 500 ರೂಪಾಯಿನೋ ಇದೆ. ಇದನ್ನು ನಾವು 500.0 ಅಂತ ಬರ್ಕೊಳ್ಳೋಣ. ಯಾಕೆ ನಾವು 0 ಅಂತ ಬರ್ಕೋಬೇಕು? ಯಾಕೆ ಅಂದರೆ ನಾವು ಕಳಿಬೇಕಾಗಿರ್ತಕ್ಕಂಥ ಬೆಲೆಯಲ್ಲಿ ದಶಮಾಂಶ ಭಿನ್ನರಾಶಿ ಇದೆ ಒಂದು ಸ್ಥಾನಕ್ಕೆ. ಹಾಗಾಗಿ ನಾವು ಬಿಂದು ಆದಮೇಲೆ ಒಂದು ಸ್ಥಾನಕ್ಕೆ 0 ಹಾಕ್ಕೊಂಡಿದ್ದೀವಿ. ಈಗ ಕಳಿತಕ್ಕಂಥ ಬೆಲೆಯನ್ನು ಇಲ್ಲಿ ಹಾಕ್ಕೊಳ್ಳೋಣ. 475.5. ಮಕ್ಕಳೇ, ಗಮನಿಸ್ಬೇಕು ನೀವು, ಬಿಂದು ಕೆಳಗಡೆ ಬಿಂದು ಬರಲೇಬೇಕು. ಹಾಗೆ ಸ್ಥಾನಕ್ಕೆ ಸರಿಯಾಗಿ ಆ ಸಂಖ್ಯೆಯ ಅಂಕೆಗಳನ್ನು ಬರಿತಾ ಹೋಗಬೇಕು. ಈಗ ಸ್ಥಾನದ ಅನುಗುಣವಾಗಿ ನಾವು ಕಳಿತಾ ಹೋಗೋಣ. ಮಕ್ಕಳೇ, 0ಯಲ್ಲಿ 5 ಹೋಗಲ್ಲ. 5 ಹೋಗುತ್ತಾ ಮಕ್ಕಳೇ? ಇಲ್ಲ. 0ಯ ಎಡಬದಿಗೆ ಬರ್ತಾ ಅಲ್ಲೂ ಕೂಡ 0 ಇದೆ, ಅಂದರೆ ಬಿಡಿ ಸ್ಥಾನದಲ್ಲೂ 0 ಇದೆ. ಅಲ್ಲಿಂದ ಒಂದು ಸ್ಥಾನ ಎಡಕ್ಕೆ ಬನ್ನಿ, ಅಲ್ಲೂ ಕೂಡ 0 ಇದೆ 10ನೇ ಸ್ಥಾನದಲ್ಲಿ. 100ನೇ ಸ್ಥಾನಕ್ಕೆ ಬನ್ನಿ, ಅಲ್ಲಿ 5 ಇದೆ, ಅಂದರೆ 100 ರೂಪಾಯಿ ನೋಟು 5 ಇರಬಹುದು ಅಲ್ವಾ? ಇದರಲ್ಲಿ ಈಗ 1 ತೆಗೆದುಬಿಟ್ಟು 10ನೇ ಸ್ಥಾನಕ್ಕೆ ಹಾಕಿ. ಹಾಗಾದರೆ ಎಷ್ಟು ಉಳಿತು? 5ರಲ್ಲಿ 1 ತೆಗೆದ್ರೆ 4 ಉಳಿತು.
ಅದನ್ನು 10ನೇ ಸ್ಥಾನಕ್ಕೆ ಹಾಕಿದಾಗ ನಮಗೆ 0 ಇರೋದು 10 ಆಯಿತು. ಆದರೂ ಸಹ ನಮಗೆ 0ಯಲ್ಲಿ 5ಅನ್ನು ಕಳೆಯೋಕ್ಕೆ ಆಗಲ್ಲ. ಹಾಗಾಗಿ ಇದರಿಂದನೂ ಸಹ ಅಂದರೆ 10ನೇ ಸ್ಥಾನದಲ್ಲಿ ಏನು 10 ಇದೆಯಲ್ಲ, ಇದರಿಂದನೂ ಸಹ 1ಅನ್ನು ತೆಗಿಬೇಕು. ಅಲ್ಲಿ 9 ಆಯಿತು, ಬಿಡಿ ಸ್ಥಾನಕ್ಕೆ 10 ಆಗತ್ತೆ. ಈಗ ಈ 10ರಿಂದ 1ಅನ್ನು ತೆಗಿರಿ, ಅಲ್ಲಿ 9 ಆಯಿತು. ಹಾಂ, ದಶಾಂಶ ಸ್ಥಾನಕ್ಕೆ ಅಂದರೆ ಬಿಂದು ಆದಮೇಲೆ ಬಲಗಡೆಗೆ 1 ಸ್ಥಾನಕ್ಕೆ ನಾವು ಕೊಟ್ಟಾಗ ಅಲ್ಲಿ 10 ಆಯಿತು. ಈಗ ಕಳ್ಕೊಳ್ಳಿ ಮಕ್ಕಳೇ, ಎಷ್ಟಾಯಿತು ಅಂತ. 10ರಲ್ಲಿ 5 ಹೋದರೆ 5, 9ರಲ್ಲಿ 5 ಹೋದರೆ 4, ಹಾಗೆ 9ರಲ್ಲಿ 7 ಹೋದರೆ 2, 4ರಲ್ಲಿ 4 ಹೋದರೆ 0. ಹಾಗಾದರೆ ನಾವು ಒಟ್ಟಾರೆಯಾಗಿ ಕಳ್ಕೊಂಡಾಗ ಎಷ್ಟು ಬಂತು ನಮಗೆ? 24.5 ರೂಪಾಯಿಗಳು. ಹಾಗಾದರೆ ವರ್ಣನಿಗೆ ಬರಬೇಕಾದಂಥ ಬಾಕಿ ಹಣ ಎಷ್ಟು? 24.5 ರೂಪಾಯಿಗಳು. ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಒಂದು ಕೋಳಿ ಮೊಟ್ಟೆಯ ಬೆಲೆ 4 ರೂಪಾಯಿ ಆದರೆ 1 ಡಜನ್ ಕೋಳಿ ಮೊಟ್ಟೆಗಳ ಬೆಲೆ ಎಷ್ಟು? ಮಕ್ಕಳೇ, ಒಂದು ಕೋಳಿ ಮೊಟ್ಟೆ ಬೆಲೆ ಏನೋ 4 ರೂಪಾಯಿ, ಅದನ್ನು ಬರ್ಕೊಂಬಿಡೋಣ. ಹಾಗಾದರೆ 1 ಡಜನ್ ಕೋಳಿ ಮೊಟ್ಟೆಗಳ ಬೆಲೆ, ಇಲ್ಲಿ 1 ಡಜನ್ ಅಂದರೆ ಏನು? ನಿಮಗೆಲ್ಲರಿಗೂ ಗೊತ್ತಿದೆ, 1 ಡಜನ್ ಅಂದರೆ 12 ವಸ್ತುಗಳು. ಹಾಗಾದರೆ 1 ಡಜನ್ ಕೋಳಿ ಮೊಟ್ಟೆಗಳು ಅಂದರೆ ಈ 4 ರೂಪಾಯಿಯನ್ನು ನಾವು 12ರಿಂದ ಗುಣಾಕಾರ ಮಾಡಬೇಕು ಅಲ್ವಾ? 4ಅನ್ನು 12 ಬಾರಿ ತಗೊಳ್ಳೋದು ಅಂದರೂ ಒಂದೇ, 12ರಿಂದ ಗುಣಾಕಾರ ಮಾಡೋದು ಅಂದರೂ ಒಂದೇ. ಹಾಗಾದರೆ 4 ರೂಪಾಯಿಗಳನ್ನು 12ರಿಂದ ಗುಣಾಕಾರ ಮಾಡ್ತೇವೆ. ಗುಣಾಕಾರ ಮಾಡಿದಾಗ ಎಷ್ಟು ಬರುತ್ತೆ? 12 4 48. ಹಾಗಾದರೆ 1 ಡಜನ್ ಕೋಳಿ ಮೊಟ್ಟೆಗಳ ಬೆಲೆ 48 ರೂಪಾಯಿಗಳು. ಇಲ್ಲೇನು ಮಾಡಿದ್ವಿ? ಗುಣಾಕಾರ ಮಾಡಿದ್ವಿ. ಹಾಗೆಯೇ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಮೋಹನನು 9 ಅಂಗಿಗಳನ್ನು ಕೊಳ್ಳಲು 1422 ರೂಪಾಯಿಗಳನ್ನು ಕೊಡ್ತಾನೆ. ಹಾಗಾದರೆ ಪ್ರತಿ ಅಂಗಿಯ ಬೆಲೆ ಎಷ್ಟು? ನೋಡಿ ಮಕ್ಕಳೇ, ಇಲ್ಲಿ 9 ಅಂಗಿಗಳು ಕಾಣಿಸ್ತಾ ಇದೆ ನಿಮಗೆ. ಈ 9 ಅಂಗಿಗಳಿಗೆ ಒಟ್ಟಾರೆ ಬೆಲೆ 1422 ರೂಪಾಯಿಗಳು. ಹಾಗಾದರೆ ಒಂದು ಅಂಗಿಯ ಬೆಲೆ ಬರಬೇಕು ಅಂದರೆ ಏನು ಮಾಡಬೇಕು? ಹಾಂ, ಈ 1422 ರೂಪಾಯಿಗಳನ್ನು 9 ಭಾಗ ಮಾಡಬೇಕು. ಆವಾಗ ನಿಮಗೆ ಒಂದು ಅಂಗಿಯ ಬೆಲೆ ಸಿಗತ್ತೆ. ಹಾಗಾದರೆ ಒಂದು ಅಂಗಿಯ ಬೆಲೆ ನೋಡ್ತಾ ಹೋಗೋಣ. 9 ಅಂಗಿಯ ಬೆಲೆ 1422 ರೂಪಾಯಿಗಳು. ಹಾಗಾದರೆ ಒಂದು ಅಂಗಿಯ ಬೆಲೆ 1422 ರೂಪಾಯಿಗಳು ಭಾಗಿಸು 9. ಭಾಗಾಕಾರ ಮಾಡೋಣವಾ? ಈಗ ಮಾಡಿದಾಗ ನಮಗೆ ಒಂದು ಅಂಗಿಯ ಬೆಲೆ ಸಿಗುತ್ತೆ. ನೋಡಿ, 1422 ಭಾಜ್ಯ, ಅದನ್ನು 9ರಿಂದ ಭಾಗಿಸ್ತಾ ಬರೋಣ. 9 1 9, 14ರಲ್ಲಿ 9 ಹೋದರೆ 5. ಈಗ 2ಅನ್ನು ಇಳಿಸ್ಕೊಳ್ಳೋಣ, 52 ಆಯಿತು. 9 5 45, 52ರಲ್ಲಿ 45 ಹೋದರೆ 7. ಈಗ ಕೊನೆಯ ಅಂಕೆ 2ಅನ್ನು ಇಳಿಸ್ಕೊಳ್ಳೋಣ, 72 ಆಯಿತು. 9 8 72, 72ರಲ್ಲಿ 72 ಹೋದರೆ 0. ಹಾಗಾದರೆ ಒಂದೊಂದು ಅಂಗಿಯ ಬೆಲೆ ಎಷ್ಟು ಬರುತ್ತೆ? 158 ರೂಪಾಯಿಗಳು. ಒಂದು ಅಂಗಿಯ ಬೆಲೆ 158 ರೂಪಾಯಿಗಳು. ಅರ್ಥ ಆಯ್ತಲ್ವಾ ಮಕ್ಕಳೇ? ಇನ್ನೂ ಒಂದು ಉದಾಹರಣೆಯನ್ನು ನೋಡೋಣ. 147.25 ರೂಪಾಯಿಗಳು ಮತ್ತು 17ರ ಗುಣಲಬ್ಧ ಎಷ್ಟು? ಆಗಲೇ ನಾವು ಹಣದ ಗುಣಾಕಾರ ಮಾಡಿದ್ವಲ್ಲ, ಈಗ ಯಾಕೆ ಮತ್ತೆ ಗುಣಾಕಾರದ ಪುನಃ ಲೆಕ್ಕ ಬಂದಿದೆ? ಮಕ್ಕಳೇ ಗಮನಿಸಿ, ಇಲ್ಲಿ ಗುಣ್ಯದಲ್ಲಿ ಬಿಂದು ಇದೆ ಅಂದರೆ ದಶಮಾಂಶ ಭಿನ್ನರಾಶಿಯ ಬಳಕೆ ಇದೆ. ಹಾಗಾದರೆ ಬಿಂದು ಯಾವುದಾದ್ರೂ ಸಂಖ್ಯೆಯಲ್ಲಿ ಬಿಂದು ಇದ್ದಾಗ ಅಂದರೆ ದಶಮಾಂಶ ಭಿನ್ನರಾಶಿ ರೂಪದಲ್ಲಿ ಇದ್ದಾಗ ಹೇಗೆ ಗುಣಾಕಾರ ಮಾಡಬೇಕು ಅಲ್ವಾ?
ಇದನ್ನು ಹೇಗೆ ಗುಣಾಕಾರ ಮಾಡಬೇಕು ಅನ್ನೋದನ್ನು ಒಂದು ಚಟುವಟಿಕೆ ಮೂಲಕ ಕಲ್ತ್ಕೊಳ್ಳೋಣ ಮಕ್ಕಳೇ. 147.25 ಇದನ್ನು 17ರಿಂದ ಗುಣಿಸಿ ಅಂತ ಕೊಟ್ಟಿದ್ದಾರೆ. ಈಗ 147.25 7ರಿಂದ 1 ಬಾರಿ ಗುಣಿಸೋಣ, 10 ಅಂದರೆ 1ರಿಂದ 1 ಬಾರಿ ಗುಣಿಸೋಣ, ಗುಣಿಸ್ಬಿಟ್ಟು ಕೂಡಿಸೋಣ. ಆದರೆ ಈ ಬಿಂದುನ ಏನು ಮಾಡಬೇಕು ಅನ್ನೋದನ್ನು ಈಗ ನೋಡೋಣ. ಮೊದಲನೇದಾಗಿ 7ರಿಂದ ಗುಣಿಸೋಣ. 7 5 35, 35ಕ್ಕೆ 5 ನಾನು ಇಲ್ಲಿ ಹಾಕ್ತೀನಿ, 3 ದಶಕ 2ಕ್ಕೆ ಕೊಟ್ಕೋತೀನಿ. 7 2 14, 14 3 17, 17ಕ್ಕೆ 7 ಬರ್ಕೋತೀನಿ, 1 ಬಿಡಿ ಸ್ಥಾನಕ್ಕೆ ದಶಕ ಕೊಟ್ಕೋತೀನಿ. 7 7 49, 49 1 50, 50ಕ್ಕೆ 0 ಇಲ್ಲಿ ಬರ್ಕೋತೀನಿ, 5 10ನೇ ಸ್ಥಾನಕ್ಕೆ ದಶಕ ಕೊಟ್ಕೋತೀನಿ. 7 4 28, 28 5 33, 33ಕ್ಕೆ 3 ಇಲ್ಲಿ ಹಾಕೋತೀನಿ, 3 ದಶಕ ಕೊಟ್ಕೋತೀನಿ. 7 1 7, 7 3 10, 10ಕ್ಕೆ 10 ಬರ್ಕೊಂಡ್ವಿ. 10ನೇ ಸ್ಥಾನದಿಂದ ಗುಣಿಸ್ತಾ ಬರ್ತೀವಿ, ಹಾಗಾಗಿ ಬಿಡಿ ಸ್ಥಾನವನ್ನು ನಾವು 0 ಹಾಕೋಬೋದು. ಇಲ್ಲಿ ನಾನು ಖಾಲಿ ಬಿಟ್ಟಿದ್ದೀನಿ. 1 5 5, 1 2 2, 1 7 7, 1 4 4, ಹಾಗೆ 1 1 1. ಈಗ ಏನು ಮಾಡಬೇಕು ಮಕ್ಕಳೇ, ಸ್ಥಾನಕ್ಕೆ ಅನುಗುಣವಾಗಿ ಕೂಡಿಸ್ತಾ ಬರಬೇಕು. 5 ಇಲ್ಲಿ ಸ್ಥಾನದಲ್ಲಿ ಏನೂ ಇಲ್ಲ ಅಂದರೆ ಉತ್ತರ ನಮಗೆ 5. ಉತ್ತರದಲ್ಲಿ ನಮಗೆ 5 ಸಿಗುತ್ತೆ. 7 5 12, 12ಕ್ಕೆ 2 ಬರ್ಕೋತೀನಿ, 1 ನಾನು ಇಲ್ಲಿ ದಶಕ ಕೊಟ್ಕೋತೀನಿ, ಸೇರಿಸ್ಕೋತೀನಿ. ಹಾಗಾದರೆ 2 1 3 ಆಗುತ್ತೆ. 7 3, 10ಕ್ಕೆ 0 ಕೊಟ್ಕೊಂಡೆ, 1 ಇಲ್ಲಿ ದಶಕ ಕೊಟ್ಕೊಂಡೆ. 4 1 5, 1 1 2. ಈಗ ನಮ್ಮ ಉತ್ತರ ರೆಡಿ ಇದೆ. ಆದರೆ ಬಿಂದು ಇಲ್ಲಿದೆಯಲ್ವಾ, ಇಲ್ಲಿ ಉತ್ತರದಲ್ಲಿ ಬಿಂದು ಎಲ್ಲಿಡಬೇಕು ನೋಡಿ ಮಕ್ಕಳ. ಇಲ್ಲಿ ಬಿಂದು ಆದಮೇಲೆ ಬಲಗಡೆಗೆ 2 ಅಂಕೆಗಳು ಇವೆ. ಹಾಗಾದರೆ ನಾವು ಉತ್ತರದಲ್ಲಿ ಬಲಗಡೆಯಿಂದ 2 ಅಂಕೆಗಳನ್ನು ಬಿಟ್ಟು ನಾವು ಬಿಂದುವನ್ನು ಇಡಬೇಕು ಮಕ್ಕಳೇ. ಹಾಗಾದರೆ ನಮ್ಮ ಉತ್ತರ 2503.25. ಮಕ್ಕಳೇ, ಚಟುವಟಿಕೆ ಮೂಲಕ ನೀವೇನು ಕಲ್ತ್ಕೊಂಡ್ರಿ? ಯಾವುದಾದ್ರೂ ಸಂಖ್ಯೆಯಲ್ಲಿ ದಶಮಾಂಶ ಬಿಂದುಗಳು ಇದ್ದರೆ ಅದನ್ನು ಹೇಗೆ ಗುಣಾಕಾರ ಮಾಡಬೇಕು, ಬಿಂದುವನ್ನು ಎಲ್ಲಿಡಬೇಕು ಅನ್ನೋದನ್ನು ಕಲ್ತ್ಕೊಂಡ್ರಿ ಮಕ್ಕಳೇ. ಹಾಗಾದರೆ ಇದನ್ನು ಹೇಗೆ ಬರಿಬೇಕು ನೋಡ್ಬಿಡೋಣವಾ? ಗುಣ್ಯದಲ್ಲಿ ಬಿಂದು ಆದಮೇಲೆ ಬಲಗಡೆಗೆ 2 ಅಂಕೆಗಳು ಇವೆ. ಹಾಗಾಗಿ ನಾವು ಬಲಗಡೆಯಿಂದ 2 ಅಂಕೆಯನ್ನು ಬಿಟ್ಟು ಬಿಂದುವನ್ನು ಇಡ್ತೇವೆ. ಹಾಗಾದರೆ ಇದನ್ನು ಹೇಗೆ ಓದೋದು? 2503.25. ಹಾಗಾದರೆ 147.25 ಗುಣಿಸು 17. ಇದರ ಗುಣಲಬ್ಧ ಎಷ್ಟು? 2503.25 ರೂಪಾಯಿಗಳು. ಗೊತ್ತಾಯ್ತಲ್ವಾ ಮಕ್ಕಳೇ? ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. 4705 ಪೈಸೆಗಳನ್ನು ರೂಪಾಯಿಗಳಲ್ಲಿ ಸೂಚಿಸಿ. ಪೈಸೆಗಳಿರೋದನ್ನು ರೂಪಾಯಿಗಳಲ್ಲಿ ಬರ್ಕೋಬೇಕು ಮಕ್ಕಳೇ. ಈಗಾಗಲೇ ನಿಮಗೆ ಗೊತ್ತಿದೆ 1 ಪೈಸೆ ಅಂದರೆ 100ನೇ 1 ರೂಪಾಯಿ ಅಂತ ಗೊತ್ತಿದೆ.
ಇದನ್ನು ದಶಮಾಂಶ ಭಿನ್ನರಾಶಿಗಳಲ್ಲಿ 0.01 ರೂಪಾಯಿ ಅಂತ ಬರ್ಕೋತೀವಿ. ಹಾಗಾದರೆ 4705 ಪೈಸೆಗಳು ಅಂದರೆ 4705 ಇಂಟು 0.01 ರೂಪಾಯಿಗಳು ಆಗತ್ತೆ. ನಾವು ಗುಣಾಕಾರ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಮಕ್ಕಳೇ? 47.05 ರೂಪಾಯಿಗಳು ಬರುತ್ತೆ. ಹಾಗೆ ಇನ್ನೊಂದು ಉದಾಹರಣೆಯನ್ನು ನೋಡೋಣ. 32 ರೂಪಾಯಿಗಳನ್ನು ಪೈಸೆಗಳಲ್ಲಿ ಸೂಚಿಸಿ. ನೋಡಿ ಮಕ್ಕಳ, ಇದನ್ನು 32 ರೂಪಾಯಿಗಳು 32ಅನ್ನು 100ರಿಂದ ಗುಣಿಸ್ಬೇಕು. ಯಾಕೆ ಹೇಳಿ? ಯಾಕೆ ಅಂದರೆ 1 ರೂಪಾಯಿ ಅಂದರೆ 100 ಪೈಸೆಗಳು. ಮಕ್ಕಳೇ, ಇಲ್ಲಿ ಗಮನಿಸ್ಕೊಳ್ಳಿ, ನೀವು ಪೈಸೆಗಳನ್ನು ರೂಪಾಯಿಗಳಲ್ಲಿ ಸೂಚಿಸಿ ಅಂದಾಗ 100ರಿಂದ ಭಾಗಿಸ್ತೀವಿ. ರೂಪಾಯಿಗಳನ್ನು ಪೈಸೆಗಳಲ್ಲಿ ಸೂಚಿಸಿ ಅಂದಾಗ 100ರಿಂದ ಗುಣಾಕಾರ ಮಾಡ್ತೇವೆ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು ಮಕ್ಕಳೇ. ಹಾಗಾದರೆ 32 ರೂಪಾಯಿಗಳು ಎಷ್ಟಾಗತ್ತೆ ಪೈಸೆಗಳಲ್ಲಿ? 3200 ಪೈಸೆಗಳು ಆಗತ್ತೆ ಮಕ್ಕಳೇ. ಹಾಗಾದರೆ ಒಟ್ಟಾರೆ ಈ ಅವಧಿಯಲ್ಲಿ ನಾವು ಏನೇನು ಕಲ್ತ್ಕೊಂಡ್ವಿ? ರೂಪಾಯಿಗಳು ಮತ್ತು ಪೈಸೆಗಳನ್ನು ದಶಮಾಂಶ ಭಿನ್ನರಾಶಿ ರೂಪದಲ್ಲಿ ಬರೆಯೋದನ್ನು ಕಲ್ತ್ಕೊಂಡ್ವಿ. ಗಣಿತದ 4 ಮೂಲ ಕ್ರಿಯೆಗಳನ್ನು ಒಳಗೊಂಡಂತೆ ಹಣವನ್ನು ಆಧರಿಸಿದ ಸಮಸ್ಯೆಗಳನ್ನು ಬಿಡಿಸೋದನ್ನು ಕಲ್ತ್ಕೊಂಡ್ವಿ ಮಕ್ಕಳೇ. ಇದುವರೆಗೂ ನೀವು ಹಣ ಪಾಠದಲ್ಲಿ ದಶಮಾಂಶ ಭಿನ್ನರಾಶಿಗಳ ಬಳಕೆ ಮಾಡಿಕೊಂಡು ಹಣದ ಲೆಕ್ಕಾಚಾರವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಂಡಿದ್ದೀರಾ. ನೀವು ಎಷ್ಟರ ಮಟ್ಟಿಗೆ ಕಲ್ತ್ಕೊಂಡಿದ್ದೀರಾ ಅನ್ನೋದನ್ನು ಪರೀಕ್ಷೆ ಮಾಡ್ತಕ್ಕಂಥ ಸಮಯ ಅದೇ ಪ್ರಶ್ನೆಯ ಸಮಯ. ಮಕ್ಕಳೇ, ಬಿಟ್ಟ ಸ್ಥಳ ತುಂಬಿರಿ. ಇಲ್ಲಿ ಪ್ರಶ್ನೆಗಳು ನಿಮಗೆ ಕಾಣಿಸ್ತಾ ಇದೆ. ಮೊದಲನೇ ಪ್ರಶ್ನೆ, 75 ಪೈಸೆಗಳು ಇದನ್ನು ರೂಪಾಯಿಯಲ್ಲಿ ಬರೆದಾಗ. ಸರಿ ಉತ್ತರ ನೋಡೋಣವಾ? ಸರಿ ಉತ್ತರ 0.75 ರೂಪಾಯಿಗಳು. ಎರಡನೇ ಪ್ರಶ್ನೆ ನೋಡೋಣ. 12.75 ರೂಪಾಯಿಗಳು ಮತ್ತು 4.35 ರೂಪಾಯಿಗಳ ಮೊತ್ತ ಸಂಕಲನ ಚಿಹ್ನೆ ಕೊಟ್ಟಿದ್ದಾರೆ. ಹಾಗಾದರೆ ಸರಿ ಉತ್ತರ ಎಷ್ಟು ನೋಡೋಣವಾ? ಸರಿ ಉತ್ತರ 17.10 ರೂಪಾಯಿಗಳು. ಮೂರನೇ ಪ್ರಶ್ನೆ ನೋಡೋಣ. 25 ರೂಪಾಯಿಗಳಲ್ಲಿ 15.5 ರೂಪಾಯಿಗಳನ್ನು ಕಳೆಯಿರಿ. ಕಳೆಯೋ ಚಿಹ್ನೆ ಕೊಟ್ಟಿದ್ದಾರೆ, ಇಲ್ಲಿ ಕಳಿಬೇಕು. 9.50 ರೂಪಾಯಿಗಳು. ಎಲ್ರಿಗೂ ಇದೇ ಉತ್ತರ ಬಂದಿದೆ ಅಲ್ವಾ? ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ. 14.5 ರೂಪಾಯಿಗಳು ಇದನ್ನು 4ರಿಂದ ಗುಣಾಕಾರ ಮಾಡಿ. ಹಾಗಾದರೆ ಸರಿ ಉತ್ತರ 58.0 ರೂಪಾಯಿಗಳು. ಮಕ್ಕಳೇ, ಇಲ್ಲಿ ಒಂದು ಗೃಹ ಕಾರ್ಯ ಕೊಡ್ತಾ ಇದ್ದೇನೆ. ಈ ಗೃಹ ಕಾರ್ಯವನ್ನು ನೀವು ಮಾಡಿ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ತೋರಿಸಿ ಮಕ್ಕಳೇ. ತೋರಿಸಿ ತಪ್ಪಿದರೆ ಸರಿಪಡಿಸ್ಕೊಳ್ತೀರಾ ಅಲ್ವಾ? ಹಾಗಾದರೆ ನಾನು ಪ್ರಶ್ನೆಯನ್ನು ಓದ್ತೇನೆ, ಬರ್ಕೊಳ್ಳಿ ಮಕ್ಕಳೇ. ರಜಿಯಾಳ ಹತ್ತಿರ 345 ರೂಪಾಯಿ ಇದೆ. ಇದರಲ್ಲಿ ಇವಳು 245.75 ರೂಪಾಯಿ ಮೌಲ್ಯದ ಉಡುಪನ್ನು ಕೊಳ್ಳುತ್ತಾಳೆ. ಉಡುಪು ಅಂದರೆ ಬಟ್ಟೆ. ಹಾಗಾದರೆ ಇವಳ ಹತ್ತಿರ ಉಳಿಯುವ ಹಣ ಎಷ್ಟು? ಪ್ರಶ್ನೆ ಬರ್ಕೊಂಡ್ರಲ್ವಾ ಮಕ್ಕಳೇ? ಇದುವರೆಗೂ ನಿಮಗೆ ಪಾಠ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸಿದ್ದೇನೆ. ನಾನು ಉಮಾ, ಸಹಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸರಬಂಡೆಪಾಳ್ಯ, ಬೆಂಗಳೂರು ದಕ್ಷಿಣ ವಲಯ 1. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮಕ್ಕಳೇ.